ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ದಿನಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇರೋದು. ಸೊ ಏನಪ್ಪಾ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಅಂತಂದ್ರೆ, ಬಿಗ್ ಬಾಸ್ ಸೀಸನ್ 12ರ ಹೊಸ ಒಂದು ಸೀಸನ್ ಶುರುವಾಗುತ್ತೆ. ಅದು ಇವತ್ತು ಸಂಜೆ ಗ್ರ್ಯಾಂಡ್ ಓಪನಿಂಗ್ ಇದೆ. ಸೊ ನಾವೆಲ್ಲರೂ ವೇಟ್ ಮಾಡ್ತಿದ್ದಂತೆ ಬಿಗ್ ಬಾಸ್ ಸೀಸನ್ 12 ಶುರುವಾಗ್ತಾ ಇದೆ. ಸೊ ನಾನು ಬರಲ್ಲ, ನಾನು ಬರ್ತೀನಿ, ನಾನು ಮಾಡಲ್ಲ, ನಾನು ಮಾಡ್ತೀನಿ. ಸೊ ಈ ಒಂದು ಗೊಂದಲಗಳ ನಡುವೆ ಮತ್ತೆ ಕಿಚ್ಚ ಸುದೀಪ್ ಅವರೇ, ಅಂದರೆ ಸುದೀಪ್ ಸರ್ ಅವರೇ ಈ ಒಂದು ಬಿಗ್ ಬಾಸನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲರಿಗೂ ಖುಷಿ ಕೊಡುವಂಥ ವಿಷಯ. ಯಾಕಂತಂದರೆ ಸುದೀಪ್ ಸರ್ ಒಂದು ಹೋಸ್ಟ್ ಮಾಡುವಂಥ ಜಾಗದಲ್ಲಿ ಬೇರೆ ಯಾರನ್ನೂ ಅಲ್ಲಿ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂತಂದರೆ 1ರಿಂದ 11 ಸೀಸನ್ವರೆಗೆ ಅವರೇ ನಿರೂಪಣೆ ಮಾಡಿದ್ದಾರೆ. ಸೊ ಅವರ ಒಂದು ನಿರೂಪಣೆ ಮಾಡುವ ಸ್ಟೈಲ್ ಆಗಿರ್ಬೋದು, ಅಥವಾ ಅವರ ಒಂದು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಅಥವಾ ಅವರ ಪಂಚಾಯತ್ ಮಾಡುವಂಥ ಒಂದು ಸ್ಟೈಲ್ ಆಗಿರ್ಬೋದು, ಗತ್ತಾಗಿರ್ಬೋದು. ಸೊ ಇದನ್ನೆಲ್ಲ ನಾವು 11 ಸೀಸನ್ಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದೊಂದು ನಮಗೆ ಅದು ತಲೆಯಲ್ಲಿ ಕುಂತ್ಕೊಂಡು ಬಿಟ್ಟಿದೆ, ಸುದೀಪ್ ಸರ್ ಇದನ್ನು ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಇನ್ನು ಈ ಒಂದು ಸೀಸನ್ 12 ನಾನು ಮಾಡಲ್ಲ, ಸೊ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಇದನ್ನು ಮಾಡೋಕ್ಕಾಗ್ತಾಯಿಲ್ಲ, ಹಾಗೆ ಹೀಗೆ ಅಂತ ಅವರು ಹೇಳಿದರು. ಸೊ ಮತ್ತೆ ಅವರ ಮನವೊಲಿಸಿ ಮತ್ತೆ ಈ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡು ಬಿಗ್ ಬಾಸ್ ಟೀಮ್ ಏನಾಗಿದೆ ಸುದೀಪ್ ಸರ್ನ ಹೋಸ್ಟ್ ಮಾಡೋಕ್ಕೆ ಕರ್ಕೊಂಡು ಬಂದಿದೆ. ಸೊ ಇದು ಒಂಥರ ಖುಷಿ ವಿಷಯ. ಹಾಗೆ ಏನಪ್ಪಾ ಅಂತಂದರೆ, ಅವರು ಮೊದಲೇ ಹೇಳಿದಂತೆ ಇದಕ್ಕಿಂತ ಮುಂಚೆ ಸೀಸನ್ 12 ನಾನು ಹೋಸ್ಟ್ ಮಾಡೋದಿಲ್ಲ ಅಂತ ಹೇಳಿದಾಗ ಸೊ ಅವರು ಒಂದು ಕಾರಣಗಳನ್ನ ಕೊಟ್ಟಿದ್ರು, ಸ್ವಲ್ಪ ಕಾರಣಗಳನ್ನ ಕೊಟ್ಟಿದ್ರು. ಏನಪ್ಪಾ ಅಂತಂದರೆ, ಎಲ್ಲರಿಗೂ ಗೊತ್ತಿರೋಂಥ ವಿಷಯ, ಅಲ್ಲಿ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಇಲ್ಲ. ಸೊ ಅಲ್ಲಿ ಇಂಗ್ಲೀಷ್ ಜಾಸ್ತಿ ಬಳಸ್ತಾ ಇದ್ದಾರೆ, ಆದರೆ ಕನ್ನಡ ಜಾಸ್ತಿ ಅಲ್ಲಿ ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಅಲ್ಲಿ ಹೊಂದಾಣಿಕೆ ಆಗ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿದರು. ಸೊ ಹಾಗಾಗಿ ಈ ಒಂದು ಸುದೀಪ್ ಸರ್ ಅವರ ಮಾತಿಗೆ ಏನಾಗಿದೆ ಅಂತಂದರೆ, ಒಂದು ವ್ಯಾಲ್ಯೂ ಬಂದಂತಾಗಿದೆ. ಯಾಕಂತಂದರೆ ಅವರು ಹೇಳಿದಂಥ ಪ್ರತಿಯೊಂದು ಏನು ಅವರು ಉಲ್ಲೇಖ ಮಾಡಿದ್ರು, ನಾನು ಸೀಸನ್ 12ರಲ್ಲಿ ಬರಬೇಕಾದ್ರೆ ಏನೇನು ಬೇಕಂತ ಅವ್ರು ಹೇಳಿದರು. ಸೊ ಅವೆಲ್ಲವನ್ನು ನಾವಿಲ್ಲಿ ನೋಡ್ಬೋದು. ಅಂತಂದರೆ ಇದು ಬಿಗ್ ಬಾಸ್ ಮನೆ ಅಲ್ಲ, ಕನ್ನಡಮಯ ಮನೆ ಆಗಿದೆ. ಅಂತಂದರೆ ಎಲ್ಲೆಲ್ಲಿ ನೋಡಿದ್ರು ನಮ್ಮ ಕನ್ನಡದ ಅಚ್ಚುವಲ್ಲಿ ಕಾಣುತ್ತೆ. ಸೊ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಒಂದು ಬಿಗ್ ಬಾಸ್ ಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಪ್ರೊಮೋವನ್ನು ಬಿಟ್ಟಿದ್ರು ಕೂಡ, ಪ್ರೊಮೋ ಎಲ್ಲರೂ ಕೂಡ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ಕಿಚ್ಚ ಸುದೀಪ್ ಸರ್ ಅವರು ಬಿಗ್ ಬಾಸ್ ಮನೆಯನ್ನು ತೋರಿಸಿದ್ದಾರೆ. ಏನೇನಿದೆ ಬಿಗ್ ಬಾಸ್ ಮನೆಯಲ್ಲಿ, ಸ್ಟಾರ್ಟಿಂಗಲ್ಲಿ ನಮಗೆ ಅರಮನೆ ನೋಡಕ್ಕೆ ಸಿಗುತ್ತೆ, ಅಂಬಾರಿ ಹೊತ್ತ ಆನೆ ಕೂಡ ಇಲ್ಲಿದೆ. ಸೊ ಚನ್ನಪಟ್ಟಣದ ಗೊಂಬೆಗಳಾಗಿರ್ಬೋದು, ಅಥವಾ ಕಂಬಳದ ಒಂದು ಪೋಸ್ಟರ್ ಆಗಿರ್ಬೋದು, ಮತ್ತು ತಾಯಿ ಚಾಮುಂಡೇಶ್ವರಿ ಆಗಿರ್ಬೋದು. ಸೊ ಈ ರೀತಿ ಎಲ್ಲವೂ ಕೂಡ ಕನ್ನಡಮಯವಾಗಿ ಈ ಸಲದ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡೋಕ್ಕೆ ಸಿಗ್ಬೋದು. ಸೊ ಯಾವ ರೀತಿ ನಮಗೆ ಅದು ಕರೆಕ್ಟ್ ಆಗುತ್ತೆ ಅಂತಂದರೆ, ಯಾಕಂದರೆ ಇದು ಅಚ್ಚುಕಟ್ಟಾಗಿ ಪ್ರತಿಯೊಂದು ಜಾಗದಲ್ಲೂ ನಾವು ಕನ್ನಡವನ್ನು ನೋಡ್ಬೋದು. ಸೊ ಅಷ್ಟು ಅಚ್ಚುಕಟ್ಟಾಗಿ ಈ ಒಂದು ಬಿಗ್ ಬಾಸ್ ಅನ್ನು ನಿರ್ಮಿಸಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದರೆ ಕಿಚ್ಚ ಸುದೀಪ್ ಸರ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಒಂದು ಹೇಳಿದರು, ನನಗಿಲ್ಲಿ ಕನ್ನಡ ಬೇಕು, ಈ ಒಂದು ಮನೆಯಲ್ಲಿ ಕನ್ನಡವೇ ಕಡ್ಡಾಯವಾಗಿರಬೇಕು ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದರು. ಸೊ ಅದೇ ರೀತಿಯಾಗಿ ಈ ಸಲದ ಬಿಗ್ ಬಾಸ್ ಮನೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿದೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ 3 ಜನ ಒಂದು ಸ್ಪರ್ಧಿಗಳನ್ನು ಕೂಡ ಹೇಳಿದ್ದಾರೆ. ಸೊ ಈಗ ಕಾಕ್ರೋಚ್ ಅವರು ಆಗಿರ್ಬೋದು, ಅಥವಾ ಮಲ್ಲಮ್ಮ, ಯೂಟ್ಯೂಬ್ ಸ್ಟಾರ್ ಮಲ್ಲಮ್ಮ ಆಗಿರ್ಬೋದು, ಮತ್ತು ಇನ್ನೊಬ್ಬರು ಅವ್ರ ಹೆಸರು ಏನಿದೆ. ಸೊ ಅವರು ಈ 3 ಜನ ಈಗಾಗಲೇ ಹೆಸರಿಸಿದ್ದಾರೆ. ಸೊ ಇವತ್ತು ಸಂಜೆ ಗ್ರ್ಯಾಂಡ್ ಎಂಟ್ರಿಯಲ್ಲಿ ಯಾರೆಲ್ಲ ಬರಬಹುದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ. ಸೊ ನೋಡೋಣ ಯಾರೆಲ್ಲ ಬರ್ತಾರೆ ಅಂತ. ಸೊ ಈ ಸಲದ ಬಿಗ್ ಬಾಸ್ ಮನೆ ನಿಮಗೆ ಯಾವ ರೀತಿ ಅನಿಸ್ತು, ಈ ಸಲದ ಬಿಗ್ ಬಾಸ್ ಮನೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ? ಸೊ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗನಿಸಿದ ಮನೆಯ ಪ್ರಕಾರ ಮನೆ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಫ್ರೇಮ್ಗಳಲ್ಲೂ ಕನ್ನಡ ಎದ್ದು ಕಾಣುತ್ತೆ. ಸೊ ಹಾಗೆ ಇದು ಕೂಡ ನಿಮಗೆ ಒಂದು ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಮನೆ. ಸೊ ಬಿಗ್ ಬಾಸ್ ಜರ್ನಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. 1ರಿಂದ 11 ಸೀಸನ್ಗಳಲ್ಲಿ ಇರತಕ್ಕಂಥದ್ದು ಈ ಒಂದು ಸೀಸನಲ್ಲಿ ನೀವು ಒಂದು ಡಿಫ್ರೆಂಟಾಗಿ ನೋಡ್ತೀರಂತ ಒಂದು ಪ್ರೊಮೋ ಕೂಡ ಬಂದಿತ್ತು. ಒಂದು ನರಿ ಮತ್ತು ಕಾಗೆ ಕಥೆಯನ್ನು ಸರ್ ಹೇಳಿದರು. ಸೊ ಅಲ್ಲಿ ಒಂದು ಟ್ವಿಸ್ಟನ್ನು ಕೂಡ ಇಟ್ಟಿದ್ರು. ಸೊ ಅಂತಂದರೆ ನಾವು ಏನು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಡಿಫ್ರೆಂಟಾಗಿ ಈ ಸೀಸನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಏನೆಲ್ಲ ಇರ್ಬೋದು, ಯಾವ ರೀತಿ ಟಾಸ್ಕ್ಗಳು ಕೊಡ್ಬೋದು ಅಂತ ನಾವು ಒಂದು ಕಾದು ನೋಡೋಕ್ಕಾಗಿದೆ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು, ಏನು ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಬಿಗ್ ಬಾಸ್ ಮನೆ. ಸೊ ನನಗಂತೂ ತುಂಬ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಅನಿಸಿಕೆ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಸೊ ಏನಾದರೂ ತಪ್ಪಾಗಿ ಹೇಳಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತಿಂಗಳಲ್ಲಿಗೂ ನಮಸ್ಕಾರ.